ದಿವಂಗತ ಮಾಜಿ ಮುಖ್ಯಮಂತ್ರಿ ಅವರ ಪುತ್ಥಳಿ ಮತ್ತು ಆರ್ ಗುಂಡೂರಾಯರ ಸರ್ಕಲ್ ಬಹಳ ಅನೇಕ ಕನ್ನಡ ಪದಗಳು ಅರ್ಥ ಆಗಲ್ಲ, ಇಂಗ್ಲಿಷ್ ಪದಗಳು ಹೇಳ್ಬೇಕು. ವೃತ್ತ ಅಂತಕ್ಕಂಥದ್ದು ಬಹಳ ವಾಡಿಕೆಯಲ್ಲಿ ಇರ್ತಕ್ಕಂಥ ಪದ ಅಲ್ಲ. ಸರ್ಕಲ್ ಅಂತಕ್ಕಂಥದ್ದು ವಾಡಿಕೆಯಲ್ಲಿ ಇರ್ತಕ್ಕಂಥ ಪದ. ಹಾಗಾಗಿ ಗುಂಡೂರಾಯರ ವೃತ್ತ ಮತ್ತು ಅವರ ಪ್ರತಿಮೆ ಈ ಅನಾವರಣ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಅವರ ಪುತ್ರ ಮತ್ತು ಆರೋಗ್ಯ ಸಚಿವರಾದಂಥ ಶ್ರೀ ದಿನೇಶ್ ಗುಂಡೂರಾವ್ ಅವರ, ಶ್ರೀ ಬೋಸರಾಜು ಅವರ, ಡಾಕ್ಟರ್ ಸುಧಾಕರ್ ಅವರ, ವಿಧಾನಸಭೆಯಲ್ಲಿ ಮುಖ್ಯ ಸಚೇತಕರಾದಂಥ ಅಶೋಕ್ ಪಟ್ಟಣ್ ಅವರ, ವಿಧಾನ ಪರಿಷತ್ನಲ್ಲಿ ಮುಖ್ಯ ಸಚೇತಕರಾದಂಥ ಸಲೀಂ ಅಹಮದ್ ಅವರ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ನಜೀರ್ ಅಹಮದ್ ಅವರ, ಮಾಜಿ ಮಂತ್ರಿಗಳು, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಎಚ್.ಎಂ. ರೇವಣ್ಣ ಅವರ, ಶಾಸಕರಾದಂಥ ರಿಜ್ವಾನ್ ಅರ್ಷದ್ ಅವರ, ಮಾಜಿ ಸಚಿವೆಯಾದಂಥ ಶ್ರೀಮತಿ ರಾಣಿ ಸತೀಶ್ ಅವರ, ಮಾಜಿ ಸಂಸದರಾದಂಥ ಪ್ರಸನ್ನ ಕುಮಾರ್ ಅವರ, ಮಾಜಿ ರಾಜ್ಯಸಭಾ ಸದಸ್ಯರಾದಂಥ ಬಿ ಇಬ್ರಾಹಿಂ ಅವರ, ಹಿರಿಯರಾದಂಥ ಪ್ರೇಮ್ ಕುಮಾರ್ ಅವರ, ಶ್ರೀಮತಿ ಶೆಬು ದಿನೇಶ್ ಗುಂಡೂರಾವ್ ಅವರ, ಬ್ರಾಹ್ಮಣ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಜಯಸಿಂಹ ಅವರ, ಶಾಸಕರಾದಂಥ ಪಾಟೀಲ್ ಅವರ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗುಂಡೂರಾಯರ ಅಭಿಮಾನಿಗಳೇ, ಇಲ್ಲಿ ನೆರೆದಿರ್ತಕ್ಕಂಥ ಆತ್ಮೀಯ ಮಹನೀಯರೇ ಮತ್ತು ಮಹಿಳೆಯರೇ, ಗುಂಡೂರಾವರ ಅಭಿಮಾನಿಗಳೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಅತ್ಯಂತ ಸಂತೋಷದಿಂದ ಗುಂಡೂರಾಯರ ಪುತ್ಥಳಿಯನ್ನ ಲೋಕಾರ್ಪಣೆ ಮಾಡಿದ್ದೇನೆ. ಇದೇ ಸಂದರ್ಭದಲ್ಲಿ ಗುಂಡೂರಾಯರ ವೃತ್ತನೂ ಕೂಡ ಉದ್ಘಾಟನೆ ಮಾಡಿದ್ದೇವೆ. ಇದನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ. ಈಗಾಗಲೇ ದಿನೇಶ್ ಗುಂಡೂರಾವ್ ಅವರು ಪ್ರಸ್ತಾಪ ಮಾಡದಂತೆ
ಗುಂಡೂರಾವ್ ಅವರು ಚೀಫ್ ಮಿನಿಸ್ಟರ್ ಇರುವಾಗ ನಾನು ಜನತಾ ಪಾರ್ಟಿನಲ್ಲಿದ್ದೆ, ಜನತಾ ದಳದಲ್ಲಿದ್ದೆ. ಹಾಗಾಗಿ ಅವ್ರ ಸಂಪರ್ಕ ಕಡಿಮೆ, ಸತ್ಯ ಹೇಳ್ಬೇಕಲ್ಲ, ಅವ್ರ ಸಂಪರ್ಕ ಕಡಿಮೆನೆ, ಸಂಬಂಧನೂ ಕಡಿಮೆನೆ. ಒಂದ್ಸಾರಿ ಅವರು ಲೋಕಸಭಾ ಸದಸ್ಯರಾಗಿದ್ದರು. ಆ ಲೋಕಸಭಾ ಸದಸ್ಯರಾಗಿದ್ದಾಗ ಅವ್ರು ನೋಡಕ್ ಹೋಗಿದ್ದೆ ನಾನು, ಹುಷಾರಿರ್ಲಿಲ್ಲ ಅವ್ರಿಗೆ. ಆಗ ನೋಡಕ್ ಹೋಗಿದ್ದೆ. ಹಾಗೂ ಕೂಡ ನಾನು ವಿರೋಧ ಪಕ್ಷದಲ್ಲಿದ್ದೆ, ಆದ್ರೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನೋಡಕ್ ಹೋಗಿದ್ದೆ. ಆಮೇಲೆ ಸ್ವಲ್ಪ ದಿನಗಳ ನಂತರ ಕಾಲವಾದರೂ ಅವರು ಮತ್ತೆ ನೋಡಕ್ ಆಗ್ಲಿಲ್ಲ. ಗುಂಡೂರಾಯರು 2080ರಿಂದ 83ವರೆಗೆ ಮುಖ್ಯಮಂತ್ರಿ ಆಗಿದ್ರು. 1980ರಿಂದ 83ರವರೆಗೆ ಮುಖ್ಯಮಂತ್ರಿ ಆಗಿದ್ರು. 3 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರು. ಅದಕ್ಕಿಂತ ಹಿಂದೆ ದೇವರಾಜ ಅರಸರವರು ಮುಖ್ಯಮಂತ್ರಿ ಆಗಿದ್ರು. ದೇವರಾಜ ಅರಸರವರು ಬೇರೆ ಪಕ್ಷ ಮಾಡಿದಾಗ ಇವರು ಕಾಂಗ್ರೆಸ್ನಲ್ಲೇ ಉಳಿದ್ರು. ಆಗ ಲೋಕಸಭಾ ಚುನಾವಣೆ ನಡೆಯಿತು. ಲೋಕಸಭಾ ಚುನಾವಣೆಯಲ್ಲಿ ಆಗ 27 ಸ್ಥಾನಗಳಿದ್ದವು ಅಲ್ಲ, 27. 27 ಪ್ಲಸ್ 1 ನಮ್ಮ ಇವ್ರು ಗೆದ್ದಿದ್ರು ಜನತಾ ಪಾರ್ಟಿ ಇಲ್ಲಿಂದ. ಕೃಷ್ಣಯ್ಯರಲ್ಲಿ ಅವ್ರಿಗಿಂತ ಹಿಂದೆ ಇದ್ರಲ್ಲ, ಶ್ಯಾಮಣ್ಣ. ನೀನು ಈ ಜಯಸಿಂಹ ಸುಳ್ಳು ಹೇಳ್ತಾ ಇದೆಯಲ್ಲ, ಯಾಕೆ? ಶ್ಯಾಮಣ್ಣ ಇದ್ರು. ಆದ್ರೆ ದೇವರಾಜ ಅರಸರವರು ಅವ್ರ ಪಾರ್ಟಿ ಸಂಪೂರ್ಣ 1 ಸ್ಥಾನಗಳನ್ನು ಕೂಡ ಗೆಲ್ಲಿಲ್ಲ. ಆಗ್ಲೇ ಪ್ರಸನ್ನ ಕುಮಾರ್ ಗೆದ್ದಿದ್ದದು ಅಂತ ಅನ್ಸುತ್ತೆ ಅಲ್ಲ, ಆಗ್ಲೇ ಗೆದ್ದಿದ್ದದು. ಪ್ರಸನ್ನ ಕುಮಾರ್ ಅವರು ನಾನು ಹಿಂದೆ ಮಿನಿಸ್ಟರ್ ಆಗಿರುವಾಗ ಒಮ್ಮೆ ಭೇಟಿಯಾಗಿದ್ರು. ಅದಾದ್ಮೇಲೆ ಬಹಳ ವರ್ಷಗಳ ನಂತರ ಈಗಲೇ ಭೇಟಿ ಆಗ್ತಾ ಇರೋದು. ಇವರು ಗುಂಡೂರಾಯರ ಬಹಳ ಸಮೀಪವರ್ತಿ. ಯಾವಾಗಲೂ ಗುಂಡೂರಾಯರ ಗೆದ್ದಿದ್ರು. ನಮ್ಮ ಪ್ರೇಮ್ ಕುಮಾರ್ ಇದಾರಲ್ಲ, ನಾನು ಲೋಕಸಭಾ ಚುನಾವಣೆ ನಡೀತಾ ಇತ್ತು, ಇವರು ಶಾಸಕರ ಭವನದಲ್ಲಿ ಇದ್ರು. ಪ್ರೇಮ್ ಕುಮಾರ್ ನಾನು ಆ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಇವ್ರನ್ನ ಭೇಟಿ ಮಾಡಿದ್ದೆ. ಏನಾಗುತ್ತೆ ಚುನಾವಣೆ ಅಂತ ಹೇಳಿ ಪ್ರೇಮ್ ಕುಮಾರ್ ಕೇಳಿದೆ. ನಾವು ಗೆಲ್ತೀವಿ ಸಾರ್ ಅಂತ ಪ್ರೇಮ್ ಕುಮಾರ್ ಹೇಳಿದ್ರು. ಆಮೇಲೆ ಗುಂಡೂರಾಯರ ಕಾಲದಲ್ಲಿ ಒಬ್ರು ಮುಸ್ಲಿಂ ಇದ್ರಲ್ಲ, ಯಾರೋ ಹೆಸರು FM ಖಾನ್ ಅಂತ ನೀವು ಹೇಳ್ತಾ ಇದ್ದೀನಿ ನಾನು. ಯಾರೋ FM ಖಾನ್ ಹತ್ರ ದುಡ್ಡು ಕೇಳಕ್ ಬಂದಿದ್ರು ಕ್ಯಾಂಡಿಡೇಟ್. ಇನ್ನ ಇಂದಿರಾ ಗಾಂಧಿ ಫೋಟೋ ತೋರ್ಸಾಗ ಗೆಲ್ತೀಯ ನೀನು, ದುಡ್ಡು ಯಾಕೆ ಕೊಡ್ಬೇಕು ನಿನ್ಗೆ ಅಂತ ಹೇಳಿದ್ರು ಅಂತ ಹೇಳ್ತಾ ಇದ್ರು. ಪ್ರೇಮ್ ಕುಮಾರ್ ಜ್ಞಾಪಕ ಇದೆಯಾ? ಜ್ಞಾಪಕ ಇದೆ. ನಾನು ನಮ್ಮ ಜಿಲ್ಲೆಯವರೆಲ್ಲ, ಇವರು ಹುಣಸೂರಿನವರು. ಸೊ ಹಂಗಾಗಿ ಪರಿಚಯ ಇದ್ದ ಮೇಲೆ ಹೋಗಿದ್ದೆ ನಾನು ಭೇಟಿ ಮಾಡಕ್ಕೆ ಇವ್ರಿಗೆ LH ನಲ್ಲಿ. ನಾ ಇನ್ನೂ MLA ಆಗಿರ್ಲಿಲ್ಲ. ಅದು ಹೋದಾಗ ಈ ತರ ಹೇಳಿದ್ರು. FM ಖಾನ್ ಅವರು ಸುಮ್ಮನೆ ಇಂದಿರಾ ಗಾಂಧಿ ಫೋಟೋ ತೋರಿಸ್ಕೊಂಡು ಬಂದ್ಬಿಡಿ, ಎಲ್ಲ ಕಡೆ ಗೆದ್ಬಿಡ್ತೀವಿ ನಾವು, ನೀವೇನು ದುಡ್ಡು ಗಿರಟು ಕಾಸು ಏನು ಖರ್ಚು ಮಾಡಬೇಡ ಅಂತ ಯಾರೋ ದುಡ್ಡು ಕೇಳಿದವ್ರಿಗೆ ಕ್ಯಾಂಡಿಡೇಟ್ ಹೇಳಿದ್ರು ಅಂತ ಹೇಳಿ ಹೇಳಿದ್ರು. ನಾನು ಆಗ ಅನ್ಕೊಂಡೆ, ಇಷ್ಟೊಂದು ಪಾಪ್ಯುಲರ್ ಆಗಿ ಇಂದಿರಾ ಗಾಂಧಿ ಅವರು ಅಂತ ಹೇಳಿ ಅನ್ಕೊಂಡಿಲ್ಲ. ಅದು ನಿಜವಾಗಿ ನೋಡಿದ್ರೆ ಗುಂಡೂರಾಯರು 27 ಸ್ಥಾನಗಳನ್ನ ಗೆದ್ಬಿಟ್ಟಿದ್ರು ಅಲ್ಲ. 1 ಸ್ಥಾನ ಬಿಟ್ಟು
ಸ್ಥಾನಗಳು ಕೇಳಿದ್ರು. ದೇವರಾಜ ಅರಸರವರ ಪಾರ್ಟಿ 0 1 ಸ್ಥಾನನೂ ಕೂಡ ಗೆಲ್ಲಲಿಲ್ಲ. ಸೊ ಆಗ ಗುಂಡೂರಾಯರು ಚೀಫ್ ಮಿನಿಸ್ಟರ್ ಆದರು. ಅದಾದ್ಮೇಲೆ ನಾನು ಆಗ ರೈತ ಸಂಘದಲ್ಲಿದ್ದೆ. ಒಂದ್ಸಾರಿ ನಾನು ಮೈಸೂರು ಜಿಲ್ಲಾ ರೈತ ಸಂಘದ ಜನರಲ್ ಸೆಕ್ರೆಟರಿ ಆಗಿದ್ದೆ. ಆಗ ನಾನು ವರ್ಣಾನಾಲ ಚಳುವಳಿ ಮಾಡ್ತಾ ಇದ್ದೆ. ರಿಲೇ ಹಂಗರ್ ಸ್ಟ್ರೈಕ್. ನಾವು ಬೆಳಿಗ್ಗೆ ಎಲ್ಲ ತಿಂಡಿ ತಿನ್ನೋದು, ಬೆಳಿಗ್ಗೆ ಆದ್ಮೇಲೆ ತಿಂಡಿ ಆದ್ಮೇಲೆ ರಾತ್ರಿ ನೆಕ್ಸ್ಟ್ ಡೇ ಬೆಳಿಗ್ಗೆವರೆಗೆ ಹಸ್ಕೊಂಡಿರೋದು, ಚಳವಳಿ ಮಾಡ್ತಾ ಇದ್ದ. ಆಗ ಗುಂಡೂರಾಯರು ಒಂದು ಸಭೆ ಕರೆದರು ರೈತ ಸಂಘದ್ದು. ಆಗ ನಂಜುಂಡಸ್ವಾಮಿ ಬಹಳ ಪವರ್ಫುಲ್ ಆಗಿದ್ರು. ಡಾಕ್ಟರ್ ನಂಜುಂಡಸ್ವಾಮಿ ಪವರ್ಫುಲ್ ಆಗಿದ್ರು. ನಾನು ಮೈಸೂರು ಜಿಲ್ಲೆ ಜನರಲ್ ಸೆಕ್ರೆಟರಿ ಆಗಿದ್ದೆ, ರಂಗನಾಥ್ ಅಧ್ಯಕ್ಷರಾಗಿದ್ರು. ಆಗ ನನ್ನನ್ನು ಕರೆದಿದ್ರು ಗುಂಡೂರಾಯರು. ರೈತ ಸಂಘದ ವಿಧಾನಸೌಧ ಕಾನ್ಫರೆನ್ಸ್ ಹಾಲ್ ಇದೆಯಲ್ಲ, ಅಲ್ಲಿ ಮೀಟಿಂಗ್. ನಂಜುಂಡಸ್ವಾಮಿ ಅವರು ಹೇಳಿದ್ರು, ಆಗ ಚೀಫ್ ಸೆಕ್ರೆಟರಿ ಯಾರೋ ಇದ್ರು ಅನ್ನಕ್ಕೆ ಅನ್ಸುತ್ತೆ, ಮರ್ತ್ಬಿಟ್ಟಿದ್ದೀನಿ. ನರಸಿಂಹರಾಯ್ ಗುಂಡೂರಾಯರಿಗೆ ಇವ್ರು ಹೇಳಿದ್ರು, ನಂಜುಂಡಸ್ವಾಮಿ ನೋಡಿ, ಗುಂಡೂರಾಯರೇ ಮೊದಲನೇ ಕೂಲಿ ಇದ್ದಾರಲ್ಲ ಅವ್ರು ಕಳಿಸ್ಲಿ ಅಂತಂದ್ರು. ಗುಂಡೂರಾಯರ ಆಮೇಲೆ ಸಮಾಧಾನ ಹೇಳಿ ಇದ್ರೆ ನರಸಿಂಹರಾಯ್ ಮೀಟಿಂಗ್ ನಲ್ಲಿ, ಆ ಮೀಟಿಂಗ್ ನಲ್ಲಿ ಅವ್ರು ಹೇಳಿದ್ದು ಏನಂತ ಹೇಳಿದ್ರು ಅಂತಂದ್ರೆ, ನಿಮ್ಮ ಚೀಫ್ ಸೆಕ್ರೆಟರಿ ಇದಾರಲ್ಲ ಅವರು ಮೊದಲನೇ ಕೂಲಿ, ಅವ್ರನ್ನ ನಾನು ಹೇಳುತ್ತಲ್ಲ, ನಂಜುಂಡಸ್ವಾಮಿ ಹೇಳಿದ್ದು, ನಾನು ಇನ್ನೂ ಜ್ಞಾಪಕ ಇದೆ. ಬಹುಶಃ 80ನೇ ಇಸ್ವಿ ಇರಬೇಕು ಅಥವಾ 81ನೇ ಇಸ್ವಿ ಇರಬೇಕು. ನಾನು ಸರಿಯಾಗಿ ಜ್ಞಾಪಕ ಮಾಡ್ಕೊಂಡಿದ್ದೀನಿ. 80 or 81 ಇದರಲ್ಲಿ ಈ ವಯಸ್ಸು ಇರಬೇಕು. ಅವತ್ತೇ ಗುಂಡೂರಾಯರು ನೋಡಿದ್ದು ನಾನು ಮೊದಲನೇ ಬಾರಿಗೆ. ನಾನು ಅಷ್ಟೊತ್ತಿಗೆ ತಾಲೂಕು ಬೋರ್ಡ್ ಮೆಂಬರ್ ಆಗಿದೆ. 78ನೇ ಇಸ್ವಿನಲ್ಲಿ ತಾಲೂಕು ಬೋರ್ಡ್ ಮೆಂಬರ್ ಆಗಿದ್ದೆ. ಅವತ್ತು ಗುಂಡೂರಾಯರು ನೋಡಿದೆ. ಗುಂಡೂರಾಯರು ರೈತ ಸಂಘದ ಡಿಮ್ಯಾಂಡ್ಗಳನ್ನೆಲ್ಲ ಕೇಳಿದ ಮೇಲೆ ನಾವೆಲ್ಲ ಮಾಡ್ಕೊಡ್ತೀವಿ, ಕೆಲವೆಲ್ಲ ಡಿಮ್ಯಾಂಡ್ಗಳನ್ನೆಲ್ಲ ಈಡೇರಿಸ್ತೀನಿ ಅಂತ ಹೇಳಿದ್ರು. ಒಂದು ಏನಪ್ಪಾ ಅಂತಂದ್ರೆ, ಗುಂಡೂರಾಯರು ಒಬ್ಬ ದಕ್ಷ ಆಡಳಿತಗಾರರಾಗಿದ್ದರು ಅನ್ನೋದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರು ಹೇಗೆ ಚೀಫ್ ಮಿನಿಸ್ಟರ್ ಅನ್ನೋದು ಮುಖ್ಯ ಅಲ್ಲ, ಚೀಫ್ ಮಿನಿಸ್ಟರ್ ಆಗಿ ಜನಪರವಾಗಿ ಹೇಗೆ ಕೆಲಸ ಮಾಡಿದ್ರು ಅಂತಕ್ಕಂಥದ್ದು ಮುಖ್ಯ. ಇವತ್ತು ಅವ್ರನ್ನ ನೆನ್ಕೊಳ್ಳಿಕ್ಕೆ ಅನೇಕ ಅವ್ರ ಕೆಲಸಗಳು ಸಾಕ್ಷಿ ಗುಡ್ಡೆಗಳಾಗಿದ್ದಾವೆ. ಅನೇಕ ಕೆಲಸಗಳು. ಬಹುಶಃ ಈ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಈ ಬಸ್ ಸ್ಟ್ಯಾಂಡ್ ಅವ್ರ ಕಾಲದಲ್ಲಿ ಆದಿದ್ದು. ಮೈಸೂರಿನ ಕಲಾಮಂದಿರ ನಿರ್ಮಾಣ ಆದದ್ದು ಅವ್ರ ಕಾಲದಲ್ಲೇ. ಹೈದರಾಬಾದ್ ಕರ್ನಾಟಕ ಬೋರ್ಡ್ ಆದದ್ದು ಅವ್ರ ಕಾಲದಲ್ಲೇ. ಆಮೇಲೆ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನ ಕೊಟ್ಟಿದ್ರು. ಅನೇಕ ಕಡೆಗಳಲ್ಲಿ ಮೆಡಿಕಲ್ ಕಾಲೇಜ್ಗಳಲ್ಲಿ, ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಗುಂಡೂರಾಯರೇ ಕಾರಣ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಗುಂಡೂರಾಯರು ಒಂದು ಏನಪ್ಪಾ ಅಂತಂದ್ರೆ, ನಾನು ಕೇಳ್ತಾ ಇದ್ದದ್ದು, ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು MLA ಆಗಿರ್ಲಿಲ್ವಲ್ಲ, ಕೇಳ್ತಾ ಇದ್ದದ್ದು, ಟ್ರಾನ್ಸ್ಫರ್ಗಳಲ್ಲಿ ಬಹಳ ಬಿಗಿಯಾಗಿದ್ರು ಅಲ್ಲ. ಯಾವ MLAಗಳಿಗೂ ಕೂಡ ಸೊಪ್ಪಾಗ್ತಿರ್ಲಿಲ್ಲ. ಬಹಳ ಬಿಗಿಯಾಗಿದ್ರು ಅಂತಕ್ಕಂಥದ್ದು ಗೊತ್ತಿತ್ತು. MLAಗಳು ಹೇಳಿದಾಗೆಲ್ಲ ಟ್ರಾನ್ಸ್ಫರ್ಗಳು ಮಾಡ್ಕೊಡ್ತಿರ್ಲಿಲ್ಲ. ಸೊ ಇದನ್ನ ಅಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವ್ರ ಜೊತೆನಲ್ಲಿ, ಸಂಜಯ್ ಗಾಂಧಿ ಅವ್ರ ಜೊತೆನಲ್ಲಿ ಚೆನ್ನಾಗಿದ್ರು. ಆ ಕಾರಣ ಕೂಡ
ಅವ್ರಿಗೆ ಹೊರವಾಗಿತ್ತು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಂಜಯ್ ಗಾಂಧಿ ಏನಪ್ಪ ನಾಯ್ಡು, ನೀನೇನಾಗಿದ್ಯಾಗ ಸ್ಟೂಡೆಂಟ್ ಲೀಡರ್ ನೀನು ಆಗ ನೋಡು, ಬಹಳ ವರ್ಷದಿಂದ ಇದ್ದಾನೆ ಇವನು ಅಂತ ಆಯ್ತು. ನನಗಿಂತ ಮೊದಲಿದ್ದ ಇದ್ದಾನೆ ಇವನು ಅಂತ ಆಯ್ತು. ಉದಯ್ ಶಂಕರ್ ನೀನು ಆ ಕಾಲದಲ್ಲಿ ಇದ್ದದ, ಇವನು ಮೆಂಬರ್ ಆಗಿದ್ದಲ್ಲ. ರಮೇಶ ಗುಂಡೂರಾಯರು ಅನೇಕ ಜನರನ್ನ ರಾಜಕೀಯದಲ್ಲಿ ಬೆಳೆಸಿದ್ದಾರೆ. ಬಹಳ ಜನ ಗುಂಡೂರಾಯರಿಗೆ ಜಾತಿ ಇರಲಿಲ್ಲ. ಬಹಳ ಚಿಕ್ಕ ವಯಸ್ಸಿನಲ್ಲಿ ಚೀಫ್ ಮಿನಿಸ್ಟರ್ ಆಗ್ಬಿಟ್ಟಿದ್ರು. 44 ವರ್ಷಕ್ಕೆ ಚೀಫ್ ಮಿನಿಸ್ಟರ್ ಆಗ್ಬಿಟ್ಟಿದ್ರು. ಕುಮಾರಸ್ವಾಮಿ ಎರಡನೇವರು, 47 ವರ್ಷಕ್ಕೆ ಆದದ್ದು. ಇವರು 44 ವರ್ಷಕ್ಕೆ ಚೀಫ್ ಮಿನಿಸ್ಟರ್ ಆಗ್ಬಿಟ್ಟಿದ್ರು. ನಾವೆಲ್ಲ 66ಕ್ಕೆ ಆದದ್ದು, 65, 66ಕ್ಕೆ ಆದದ್ದು. ನಾನು 65ನೇ ವರ್ಷಕ್ಕೆ ಚೀಫ್ ಮಿನಿಸ್ಟರ್ ಆಗಿದ್ದು. ಇವರು 44 ವರ್ಷಕ್ಕೆ ಚೀಫ್ ಮಿನಿಸ್ಟರ್ ಆಗ್ಬಿಟ್ಟಿದ್ರು. ಬಿಡಿ, ಕಾಲ ಕೂಡು ಬಂತು, ನಾವು ರಾಜಕೀಯ ಬೆಳವಣಿಗೆಗಳು ಅದೇ ರೀತಿ ಆದವು. ಹಂಗಾಗಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ರು. ಚೀಫ್ ಮಿನಿಸ್ಟರ್ ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರ ಅವಧಿ 3 ವರ್ಷ ಇದ್ರೂ ಕೂಡ 3 ವರ್ಷದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬಹಳ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಅಂತ್ಯವರ ಮೂರ್ತಿಯನ್ನ, ಪ್ರತಿಮೆಯನ್ನ, ಇದು ರೈಲ್ವೆ ಎಂತ ಸರ್ಕಲ್, ಇದು ಶಾಂತಲಾ ಸರ್ಕಲ್ ಅಂದ್ರೆ ಈಗ ಪಾಪ್ಯುಲರ್ ಆಗಿರೋದು ಯಾವುದು? ರೈಲ್ವೆ ಸ್ಟೇಷನ್. ರೈಲ್ವೆ ಸ್ಟೇಷನ್ ಹತ್ರ ಆ ಪ್ರತಿಮೆ ಮಾಡಿರ್ತಕ್ಕಂಥದ್ದು ಬಹಳ ಒಳ್ಳೆ ಕೆಲಸ. ದಿನೇಶ್ ಗುಂಡೂರಾವ್ ಅವರು ಪ್ರತಿಮೆ ಮಾಡಿಸಿದ್ದಾರೆ. ಮತ್ತೆ ಕಾರ್ಪೊರೇಷನ್ ಅವರು ಪಾರ್ಕ್ ಎಲ್ಲ ಮಾಡಿಸಿದ್ದಾರೆ, ವೃತ್ತ ಎಲ್ಲ ಮಾಡಿಸಿದ್ದಾರೆ. ಸೊ ಅದರಿಂದ ಇದನ್ನ ಬಹಳ ನೆನ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಿ, ಗುಂಡೂರಾಯರ ಪ್ರತಿಮೆಯನ್ನು ಮಾಡಿರ್ತಕ್ಕಂಥದ್ದು ಬಹಳ ಒಳ್ಳೆಯ ಕೆಲಸ. ಯಾರು ರಾಜ್ಯಕ್ಕೆ ಕೆಲಸ ಮಾಡಿದ್ದಾರೆ, ಸೇವೆ ಮಾಡಿದ್ದಾರೆ, ಅವರನ್ನ ಸ್ಮರಿಸ್ಕೊಳ್ತಕ್ಕಂಥದ್ದು, ನೆನ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೊಮ್ಮೆ ನಾನು ದಿವಂಗತ ಮಾಜಿ ಮುಖ್ಯಮಂತ್ರಿ ಗುಂಡೂರಾಯರ ಪ್ರತಿಮೆಯನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ, ಅವರ ವೃತ್ತವನ್ನ ಉದ್ಘಾಟನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.